ಅದಕ್ಕಿದ್ರೆ 2ನೇ ಟೇಕ್ ತಗೋತಾ ಇದ್ವಿ. ಓಹೋ ಎಲ್ಲೋಯ್ತು ಗುರು, 4 ಫೀಟ್ ಏನೋ ಬಿತ್ತು. ಫ್ರೆಂಡ್ಸ್ ಎಸ್, ಮತ್ತೊಂದು ಬ್ರ್ಯಾಂಡ್ ನ್ಯೂ ಸಖತ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಸ್, ಮೊದಲಾಗಿ ಈ DeoDap ನ ಫಸ್ಟ್ ಸೀರೀಸ್ ಏನಿತ್ತು ಅದ್ರಲ್ಲಿ ಕೇವಲ 350 ರೂಪಾಯಿಗೆ 6 ಪ್ರೊಡಕ್ಷನ್ ನಾವು ತಗೊಂಡ್ ಬಂದಿದ್ವಿ. ಆ ವಿಡಿಯೋಗೆ ಬರೋಬ್ಬರಿ 1,22,000 ವ್ಯೂಸ್, 4,800 ಲೈಕ್ಸ್. ಕ್ರೇಜಿ, ನಿಜವಾಗ್ಲೂ ಅದ್ಭುತ ಸಪೋರ್ಟ್ ಇತ್ತು. ಸೊ ಈ ಸರ್ತಿ 2,500 ರೂಪಾಯಿ ಖರ್ಚು ಮಾಡಿಬಿಟ್ಟು ಎಸ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಮತ್ತು ಖತರ್ನಾಕ್ ಪ್ರಾಡಕ್ಟ್ಸ್ಗಳನ್ನ ತಗೊಂಡ್ ಬಂದಿದ್ದೀವಿ. ಎಸ್, DeoDap ನವರು ಹೋಲ್ಸೇಲ್ ಸೆಲ್ಲರ್ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಓವರ್ ಆಲ್ ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ಕೊಂಡೆ ಇದು ಕೇವಲ 100 ರೂಪೀಸ್ ಮಾತ್ರ ನನಗೆ ಡೆಲಿವರಿ ಚಾರ್ಜ್ ತಗೊಂಡ್ರು. ಸೊ ಈ ವಿಷಯಗಳನ್ನ ಸ್ವಲ್ಪ ಸೈಡ್ ಅನ್ನತ್ತೆ, ಮೇನ್ ಪ್ರಾಡಕ್ಟ್ಸ್ ಗಳು ಏನೇನು ತಗೊಂಡ್ ಬಂದಿದ್ದೀವಿ ನೋಡೋಣಂತೆ. ಸೊ ಮೊದಲನೇದಾಗಿ ನನ್ನ ಹತ್ರ 2 ಪ್ರಾಡಕ್ಟ್ಸ್ ಆಯ್ತಾ. ಸೊ ಇದನ್ನ ನಾನು ಆರ್ಡರ್ ಮಾಡೇ ಇಲ್ಲ, ಬಟ್ ಇದನ್ನ ನಾನು ಕಳಿಸ್ಕೊಟ್ರೆ ದೀಪಾವಳಿ ಗಿಫ್ಟ್ ಅಂತ ಕಳಿಸಿದ್ರೆ ಗೊತ್ತಿಲ್ಲ, ಬಟ್ ದುಡ್ಡು ತಗೊಂಡಿದ್ದಾರೆ. ಇದು ನೋಡ್ಕೋಬಹುದು ನೀವು. ಎಫೆಕ್ಟ್ ಕಡೆಯಿಂದ ಚೋಕೋ ಕೋಟೆಡ್ ಅಂದ್ರೆ ಏನೋ ಚಾಕ್ಲೇಟ್ ಕೋಟೆಡ್ ಆಲ್ಮಂಡ್ಸ್ ಅಂತ. ಸೊ ಈ ಪ್ಲಾಸ್ಟಿಕ್ ತೆಗೆಯೋಣ. ಎಸ್, ಇದು ಪ್ಯಾಕೇಜಿಂಗ್ ಆದ್ರೂ ಯಾವಾಗಿದೆ ನೋಡ್ಬೇಕು ನಾನು. ಎಸ್, ನೀವು ನೋಡ್ಕೋಬಹುದು ಮ್ಯಾನುಫ್ಯಾಕ್ಚರ್ ಆಗಿದ್ದು ಆಗಸ್ಟ್ 2023 ನಲ್ಲಿ. ಓಹೋ, ಒಂದೊಂದು ಚಾಕ್ಲೇಟ್ ತರ ಕೊಟ್ಟವ್ರು ಇವರು. ಒಂದು ಓಪನ್ ಮಾಡೋಣ. ನೋಡ್ಕೋಬಹುದು ನೀವು, ಈ ರೀತಿ ಚಾಕ್ಲೇಟ್ ಇದೆ. ಸೂಪರ್ ಆಗಿದೆ ಗುರು. ಅಲ್ಲಿ 2ನೇ ಗ್ಯಾಜೆಟ್, ಇದನ್ನ ಕೂಡ ನಾನು ಆರ್ಡರ್ ಮಾಡಿಲ್ಲ. ಇದು LED ಕೀಚನ್ ಲೈಟ್ ಅಂತ. ಸೊ ಇದು ಕೇವಲ 236 ರೂಪಾಯಿ ಸಿಗತ್ತೆ. ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊದಲು ಈ ಕೀಚನ್ ಸೆಟ್ ಮಾಡೋದಕ್ಕೆ ವೈರ್ ಇರುವಂತ ಒಂದು ಕನೆಕ್ಟರ್ ನೋಡ್ತಾ ಇದ್ವಿ. ಓ ಮೈ ಗಾಡ್, ಇದ್ರ ಜೊತೆಗೆ USB Type-C ಕೇಬಲ್ ಕೂಡ ಇದೆ. ಎಸ್, ಇನ್ನು ಇದು ನಮ್ಮ ಮೇನ್ ಪ್ರಾಡಕ್ಟ್ ಪ್ಲಾಸ್ಟಿಕ್ ಅಲ್ಲಿ ಸಿಗ್ತಾ ಇದೆ. ಓಹೋ, ತುಂಬಾ ಚಿಕ್ಕದಾಗಿದೆ ಮತ್ತು ತುಂಬಾ ಲೈಟ್ ವೇಟ್ ಕೂಡ ಇದೆ. ಸೊ ಇದು ನೋಡಕ್ ಈ ರೀತಿ ಇರುವಂತ ಡಿಸೈನ್ ಒಳಗೊಂಡಿದೆ. ಸೊ ಮುಂದೆ ಮೇಲೆ ಪ್ಲಾಸ್ಟಿಕ್ ನೋಡ್ತಾ ಇದ್ವಿ, ಬಟ್ ಸೈಡ್ಗೆಲ್ಲ ಪ್ಲಾಸ್ಟಿಕ್ ಹೆವಿ ಆಗಿದೆ. ಸೊ ಈ ಸೈಡ್ಗೆ 2 ಬಟನ್ಸ್ ನ ಕೊಡ್ತಾ ಇದಾರೆ. ಹಿಂದಿನ ಭಾಗ ನಿಮ್ಗೆ ಮ್ಯಾಗ್ನೆಟ್ ಕೂಡ ಸಿಗುತ್ತೆ. ಮತ್ತೆ ಇದನ್ನ ಈ ರೀತಿಯಾಗಿ ನೀವು ಓಪನ್ ಕೂಡ ಮಾಡ್ಕೋಬಹುದು. ಇದ್ರೊಳಗಡೆ ಲೈಟರ್ ಇದೆ, ಒಂದ್ಸರ್ತಿ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಓ ಮೈ ಗಾಡ್, ನೋಡ್ಕೋಬಹುದು. ಫ್ಯಾನ್ ಗಾಳಿ ಬೇರೆ ಇದೆ. ಓಕೆ, ಓ ಮ್ಯಾನ್, ಬೆಂಕಿ ಅಥವಾ ಗುರು. ಓ ಮೈ ಗಾಡ್, ಕ್ರೇಜಿ. ಇಂತ ಚಿಕ್ಕ ಗ್ಯಾಜೆಟ್ ಕೂಡ ಬೆಂಕಿ ಹಚ್ಚೋದು ಅಂದ್ರೆ ಈಸಿ ಅಲ್ಲ. ಸೊ ಇಲ್ಲಿ ಮೇನ್ ಲಾಕ್ ನ ಹಾಕಿದ್ರಿ ಅಂತಂದ್ರೆ ನಿಮ್ ಬೈಕ್ ಕೀಚನ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ ಮೇನ್ ಇದರ ಪಾರ್ಟ್ ಏನಪ್ಪಾ ಅಂದ್ರೆ ಇದೊಂದು ಟಾರ್ಚ್. ಎಷ್ಟೊಂದು ಶಾರ್ಪ್ ಬೆಳಕಿದೆ ನೋಡಿ. ಓ ಮೈ ಗಾಡ್, ತುಂಬಾ ಹೆವಿ ಬೆಳಕು ಬರ್ತಾ ಇದೆ. ಸೊ ಈ ಸೈಡ್ಗೆಲ್ಲ ನೀವು ನೋಡ್ಕೋಬಹುದು, ಬೆಳಕು ತುಂಬಾ ಕವರ್ ಆಗತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಮೂಡ್ ಏನಿದೆ, ಇದು ಸ್ವಲ್ಪ ಡಿಮ್ ಬರುತ್ತೆ, ಲೈಟ್ ಇದೆ. ಸೊ ಇದನ್ನ ಬಿಟ್ವಿ ಅಂದ್ರೆ ಇದು ವಾರ್ಮ್ ಲೈಟ್. ಇನ್ನು ನೆಕ್ಸ್ಟ್ ಲೈಟ್ ಬರುತ್ತೆ. ಸೊ ಇದು ಇದರಲ್ಲಿ ವಾರ್ಮ್ ಅಲ್ಲೇ ಲೈಟ್ ಕಲರ್ ಇದೆ. ಇನ್ನು ಇದು ಪ್ಯೂರ್ಲಿ ರೆಡ್ ಕಲರ್, ಡೇಂಜರ್ ಅಲ್ಲಿ, ಲೈಕ್ ನೀವು ನಿಮ್ಮ ಬೈಸಿಕಲ್ಗೆ ಸೈಕಲ್ಗೆ ಹಾಕೊಬಹುದು. ಈ ನೆಕ್ಸ್ಟ್ ಏನು ಬರುತ್ತೆ, ಇದು ಫ್ಲಿಕರಿಂಗ್ ಮೋಡ್, ಎಮರ್ಜೆನ್ಸಿ ಸಲುವಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಎಸ್, ಇದು ಆಫ್ ಆಯ್ತು. ಸೊ ಒಟ್ಟಾರೆ ಇದರಲ್ಲಿ ಈ ಫೀಚರ್ಸ್ ಗಳು ಮೇನ್ ಹೈಲೈಟೆಡ್ ಇದೆ. ಮತ್ತೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಇದು ರೀಚಾರ್ಜಬಲ್ ಇದೆ. ಎಸ್, ಇದನ್ನ ನೀವು C ಪೋರ್ಟ್ ಇಂದ ಚಾರ್ಜ್ ಕೂಡ ಮಾಡ್ಕೋಬಹುದು. ಸೊ ಈ ಸೈಡ್ಗೆ ಪಿನ್ ಹಾಕೊಂಡು ಚಾರ್ಜ್ ಕೂಡ ಮಾಡುತ್ತೆ. ಧ್ವನಿ LED ಫೇಮಸ್ ಲೈಟ್ ಏನಿತ್ತು ಅದಕ್ಕಿಂತ ಬೆಸ್ಟ್ ಮತ್ತು ಬೆಟರ್ ಅಂತ ಅನ್ಕೋಬಹುದು. ಕೇವಲ 239 ರೂಪಾಯಿ. ಎಸ್, ನನಗೂ ವ್ಯಾಲ್ಯೂ ಫಾರ್ ಮನಿ ಅನಿಸ್ತು. ಸೊ ಎಸ್, ಇದು ಒಂದು ಒಳ್ಳೆಯ ಗ್ಯಾಜೆಟ್. ಇಡಿಸ್ತಲ್ಲಿ ನೆಕ್ಸ್ಟ್ ಗ್ಯಾಜೆಟ್. ಎಸ್, ಇದು ನಾವು ಕೀ ಹೋಲ್ಡರ್ ಅಥವಾ ಕೀ ಮೌಂಟ್ ಮಾಡಕ್ಕೆ ಸ್ಟೀಕರ್ಸ್ ಅಂತ ಹೇಳ್ಕೋಬಹುದು. ಸೊ ಇದು ಬರೀ 2 ರೂಪಾಯಿಗೆ ಆಯ್ತಾ. ಸೊ ಅಮೆಝಾನ್ ಇದ್ರ ಬೆಲೆ ನಮಗೆ 5-6 ರೂಪಾಯಿಗೆ ಸಿಗುತ್ತೆ. ಅದು ಡೆಲಿವರಿ ಚಾರ್ಜ್ ಹಿಡ್ಕೊಂಡು ಇದ್ರೆ ಮತ್ತೆ ಬೇರೆ ಬೆಲೆ ಆಗುತ್ತೆ. ಬಟ್ ಇದು ಕೇವಲ 2 ರೂಪಾಯಿಗೆ ಸಿಕ್ಕಿದೆ ನನಗೆ. ಸೊ ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಇದೆ. ತುಂಬಾ ಲೋ ಕ್ವಾಲಿಟಿ ಮೆಟೀರಿಯಲ್ ನೋಡ್ತಾ. ಎಸ್, ಇದು ಆಬ್ವಿಯಸ್ಲಿ ಚೈನೀಸ್ ಬ್ರ್ಯಾಂಡ್. ಸೊ ಇದನ್ನ ನೀವು ಸ್ಟೀಕರ್ ಓಪನ್ ಮಾಡಿ ಈ ರೀತಿಯಾಗಿ ಎಸ್ ಇದು ಅಂಟಿಕೊಳ್ಳುತ್ತೆ ಆಯ್ತಾ. ಸೊ ಜಸ್ಟ್ ನೀವು ಈ ರೀತಿ ಟೇಬಲ್ಸ್ ಗೆ ಡೋರ್ ಇಂದ ಇದನ್ನ ಜಸ್ಟ್ ಅಂಟಿಸಿದ್ರೆ ಆಯ್ತು. ಸೊ ಇದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ತುಂಬಾ ಸ್ಟೇಬಲ್ ಆಗಿ ಕೂಡ ಇರುತ್ತೆ. ಇದರಲ್ಲಿ ನೀವು ಬಟ್ಟೆಗಳನ್ನ ಕೂಡ ಹಾಕ್ಬಹುದು, ಬಟ್ ಹೆವಿ ಹಾಕಿದ್ರೆ ಅಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಉಯಿಲ್ ಕಿತ್ಕೊಳ್ಳುತ್ತೆ. ಸೊ ನನ್ನ ಪ್ರಕಾರ 2 ರೂಪಾಯಿಗೆ ಏನು ಅಲ್ಲ, ಕಿಚನ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ಎಲ್ಲಿ ಬೇಕಾದಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ, ಇದೊಂದು ಫ್ಲೈಯಿಂಗ್ ಬಾಲ್. ಸೊ ಇದ್ರ ಹೆಸರೇ ನೋಡ್ಕೋಬಹುದು, ಇಲ್ಲಿ ಫ್ಲೈ ನೋವಾ ಪ್ರೋ ಅಂತ ಇದೆ. ಸೊ ಬಾಕ್ಸ್ ಅಲ್ಲಿ ಏನು ಸಾಮಾನು ಇದೆ ಇಲ್ವಾ ಅನ್ನೋದೇ ಡೌಟ್. ಅಷ್ಟೊಂದು ಲೈಟ್ ವೇಟ್ ಇದೆ, ಹಾರತ್ತ ಅಷ್ಟೊಂದು ಲೈಟ್ ಇದೆ. ಎಸ್, ನಾವು ಬಾಕ್ಸ್ ನ ಓಪನ್ ಮಾಡಿದೆ. ಓಕೆ, ಎಸ್ ನಾವು ಮಿನಿ ಚೈನಾ ಡ್ರೋನ್ ಎಲ್ಲ ನೋಡಿರ್ತೀವಿ ರೀಲ್ಸ್ ಅಲ್ಲ. ಸೊ ಅದೇ ರೀತಿ ಪ್ರಾಡಕ್ಟ್ ಇದೆ. ಸೊ ಎಸ್, ಇದು ನಮ್ಮ ಮೇನ್ ಪ್ರಾಡಕ್ಟ್. ಸೊ ಇದು ತುಂಬಾ ಲೈಟ್ ವೇಟ್ ಇದೆ ಆಯ್ತಾ. ಇದು ನನ್ನ ಕೈಯಲ್ಲಿ ಹಿಡ್ಕೊಂಡು ಅಂತ ಅನಿಸ್ತಾನಿಲ್ಲ. ನನ್ನ ಪ್ರಕಾರ ಒಂದು 2-3 ಪೇಪರ್ ಹಿಡ್ಕೊಂಡಿರುವಷ್ಟು ವೇಟ್ ಏನೋ ಇದ್ರದ್ದಿದೆ. ಸೊ ಈ ರೀತಿ ಇರುವಂತಹ ಪ್ರಾಡಕ್ಟ್ ಇದೆ. ಸೊ ಒಳಗಡೆ ಫ್ಯಾನ್ ಇದೆ, ಮತ್ತೊಂದು ಎಲಿಮೀಟರ್ ಕೂಡ ಕೊಡ್ತಾ ಇದಾರೆ. ಬಟ್ ಇದ್ರಲ್ಲಿ ಬ್ಯಾಟ್ರಿ ಇಷ್ಟೇ ಇದೆ ಗುರು, ಇಷ್ಟೇ ಚಿಪ್ ತರ ಇಷ್ಟೇ ಇದೆ, ಒಂದು ಟ್ಯಾಬ್ಲೆಟ್ ತರ ಅಷ್ಟೇ ಇದೆ. ಬಟ್ ಇದು ಹಾರತ್ತೆ. ನಾನು ಟ್ರೈ ಮಾಡಿದ್ದೀನಿ ಆಲ್ರೆಡಿ ಇದನ್ನ. ಸೊ ಇಲ್ಲಿ ಮೇನ್ ಒಂದು ಸ್ವಿಚ್ ನ ಕೊಡ್ತಾ ಇದಾರೆ. ಸೊ ಇದ್ರ ಜೊತೆಗೇನೆ ಒಂದು ಬಟನ್ ಕೂಡ ಇದೆ ಮತ್ತು ಮೈಕ್ರೋ USB ಇಂದ ಇದನ್ನ ಚಾರ್ಜ್ ಮಾಡ್ಕೋಬಹುದು.
ಸದ್ಯಕ್ಕೆ ನಾನು ಲೈವ್ ಆಗಿ ನಿಮ್ ಮುಂದೆನೆ ತೋರಿಸ್ತೀನಿ. ಎಸ್, ನೀವು ನೋಡ್ಕೋಬಹುದು ಇಲ್ಲಿ ಗಲೀಜ್ ಆಗಿದೆ, ತುಂಬಾ ಹಾರಿಸಿದೀನಿ. ಸೊ ಇಲ್ಲೊಂದು ಬಟನ್ ಇದೆ. ಎಸ್, ಇದನ್ನ ಪ್ರೆಸ್ ಮಾಡಿದೆ, ಇವಾಗ ಆನ್ ಆಯ್ತು. ಸೊ ಎಸ್, ಇದು ಫ್ಯಾನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ ಇದರ ಔಟ್ಡೋರ್ ಅಸಲಿ ಟೆಸ್ಟ್ ಮಾಡೋಣ. ಎಸ್, ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮೇಲೊಂದು ಬಟನ್ ಇದೆ. ಸೊ ಎಸ್, ನಾನು ಕೀಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್, ಲೈಟ್ಸ್ ಕೂಡ ಆನ್ ಆಯ್ತು. ಸೊ ಇವಾಗ ಫ್ಯಾನ್ ಕೂಡ ಆನ್ ಆಗುತ್ತೆ. ಓ ಮ್ಯಾನ್, ಎಸ್ ಅಂದ್ರೂ ಹಾರತ್ತೆ. ಎಸ್, ದೇವರಾಣಿ ಇದನ್ನ ಸ್ಟಾಪ್ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ. ಎಸ್, ಇವಾಗ ಇದ್ರ ಹೋಗಿದ ತಕ್ಷಣ ಓಹೋ ಸ್ಟಾಪ್ ಆಯ್ತು ಗುರು. ಬಟ್ ಪವರ್ ಜಾಸ್ತಿ ಇದೆ, LED ಕೂಡ ಇದೆ. ಅದಕ್ಕೆ ಇದರ 2ನೇ ಟೇಕ್ ತಗೋತಾ ಇದ್ವಿ. ಓಹೋ ಎಲ್ಲೋಯ್ತು ಗುರು. ಲಾಸ್ಟ್ ಟೈಮ್ ಡ್ರೋನ್ ಹಾರ್ಸಂಗ್ ಆಗ್ತಾ ಇದೆ. ಎಸ್, ಅದಕ್ಕೆ ಏನೂ ಆಗಿಲ್ಲ. ಎಸ್, ಇದು ನಮ್ಮ ಟೇಕ್ 3. ಜೋರಾಗಿ ಸ್ವಲ್ಪ ಮೇಲೆ ಹೋಗಿದ್ದೀನಿ. ಕ್ರಾಸ್ ಆಯ್ತದ ಗುರು. ಅಲ್ಲೇ ಗಿಡದಲ್ಲಿ ಹಸ್ಕಟ್ ಕೂತ್ಕೊಳ್ಕೋತದು. ಎಸ್, ನೀವು ಅಲ್ಲಿ ನೋಡ್ಕೋಬಹುದು, ಅಲ್ಲೇ ಕೂತ್ಕೊಂಡಿದೆ. ಎಸ್, ಬಿತ್ತು ಡ್ಯಾಮೇಜ್ ಆಯ್ತು ನೋಡ್ಕೋಬಹುದು. ಬಟ್ ಈ ಗ್ಯಾಜೆಟ್ ನ ನೀವು ತಪ್ಪಿಯೂ ತಗೊಳಕ್ ಹೋಗ್ಬೇಡಿ. ಚಿಕ್ಕ ಮಕ್ಕಳಿಗೆ ಸರಿಯಾಗಿ ಕ್ಯಾಚ್ ಕೂಡ ಹಿಡಿಯೋಕ್ಕಾಗಲ್ಲ, ಎಲ್ಲಿ ಬೇಕಾದಲ್ಲಿ ಇದು ಹಾರ್ತಾ ಇದೆ. ಎಸ್, ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ ಪ್ರಾಡಕ್ಟ್. ಎಸ್, ಇದು ನಿಮ್ಮ ಪ್ರೀತಿಯ ಡಸ್ಟ್ಬಿನ್. ಎಸ್, ಸೀಲ್ ಬ್ರೇಕಿಂಗ್, ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿದೆ ಆಯ್ತಾ. ಸೊ ಏನು ವಿಶೇಷ ಅಂತಂದ್ರೆ ಇಷ್ಟೊಂದು ಚೀಪ್ ಪ್ರಾಡಕ್ಟ್ ಇದ್ರು ಕೂಡ ಇಲ್ಲೇನೋ ಸ್ಕ್ಯಾಮ್ ನಡೀತಾ ಇದೆ, ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ ಕೊಡ್ತಾ ಇದಾರೆ, ಈ ರೀತಿ ಅಲ್ವೇ ಅಲ್ಲ. ಸೊ ನೈಸ್ ಗುರು. ಮೇಲಿನ ಲೇಯರ್ ಏನಿದೆ ಇದು ತುಂಬಾ ಲೈಕ್ ಹಾರ್ಡಿಶ್, ಒಂಥರ ಫಿನಿಶಿಂಗ್ ಗ್ರಿಪ್ಪಿ ಆಗಿದೆ. ಇದ್ರ ಮೇಲೆ ಇರುವಂತ ಕ್ಯಾಪ್. ಸೊ ಇಲ್ಲಿ ಮೇಲೆ ಪುಷ್ ಅಂತ ಬರ್ದಿದ್ದಾರೆ. ಸೊ ಇದೇನೋ ಡಬಲ್ ಓಪನ್ ಅಂತ ಕೊಡ್ತಿದ್ರು, ನನ್ಗೇನು ಗೊತ್ತಿಲ್ಲ. ನೀವು ನಂಬಲ್ಲ, ಇದ್ರ ಬೆಲೆ ಕೇವಲ 173 ರೂಪಾಯಿ. ಎಸ್, ಟ್ರಸ್ಟ್ ಮೀ, ಈ ಪ್ರೈಸ್ ರೇಂಜ್ ಅಲ್ಲಿ ಇದು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್ ಅಂತ ಅನ್ಸುತ್ತೆ. ಎಸ್, ನೀವು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಓಪನ್ ಆಗುತ್ತೆ. ಹೆವನ್ ಆಟೋಮೆಟಿಕ್ ಆಗಿ ಕೂಡ ಕ್ಲೋಸ್ ಆಗುತ್ತೆ. ಮೇಲೆ 2 ಪುಷ್ ಅಂತ ಇದ್ರು. ಸೊ ಇಲ್ಲಿ ಪುಷ್ ಮಾಡಿದ್ವಿ ಅಂದ್ರೆ ಇಲ್ಲಿಯೂ ಕ್ಯಾಪ್ ಓಪನ್ ಆಗುತ್ತೆ, ಕೆಳಗಡೆ ಕೂಡ ಇದೆ. ಇಂಥದ್ದು ಮಾರ್ಕೆಟಲ್ಲಿ ಸಿಗತ್ತಾ? ನಮ್ಮ DeoDap ಅಲ್ಲಿ ಸಿಗತ್ತೆ ಇದು. ಸೊ ಇದ್ರ ಮೇನ್ ಯೂಸ್ ಏನಪ್ಪಾ ಅಂತಂದ್ರೆ ಆಫೀಸಲ್ಲಿ, ಬಾತ್ರೂಮ್ ಅಲ್ಲಿ, ಬೆಡ್ರೂಮ್ ಅಲ್ಲಿ, ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಎಲ್ಲ ಕಡೆ ಕಚರಾಗಳು ಮಾಡಕ್ಕೆ ಎಷ್ಟೊಂದು ಒಳ್ಳೆ ಪ್ರಾಡಕ್ಟ್. ಇದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಸ್, ಮುಂದಿನ ಏನು ಕಾಣಿಸಲ್ಲ. ಎಸ್ ಫ್ರೆಂಡ್ಸ್, ಅದು ನೆಕ್ಸ್ಟ್ ಪ್ರಾಡಕ್ಟ್ ಈ ಕ್ಯಾಪ್. ಈ ನಂಬರ್ ಇದ್ರ ಬೆಲೆ ಕೇವಲ 155 ರೂಪಾಯಿ. ಎಸ್, ಇದು ನಾರ್ಮಲ್ ಕ್ಯಾಪ್. ಇದ್ರ ಸೈಜ್ ಇಷ್ಟೊಂದು ಚಿಕ್ಕದಾಗಿದೆ. ಬಟ್ ಈ ಕ್ಯಾಪ್ ಎಷ್ಟೊಂದು ಉದ್ದ ಇದೆ ನೋಡಿ. ಸೊ ಎಸ್, ಉದ್ದ ಇದೆ, ಗಾಳಿ ಕೂಡ ಕೊಡತ್ತೆ. ಎಸ್, ಈ ಫ್ಯಾನ್ ಏನಿದೆ, ಸೊ ಇದು ಈ ರೀತಿ ಓಪನ್ ಆಗುತ್ತೆ. ಟ್ರಸ್ಟ್ ಮೀ, ಇದ್ರಂತ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಸ್ವಲ್ಪ ವೆಯ್ಟ್ ಕೂಡ ಇದರಲ್ಲಿ ಇದೆ. ಸೊ ಇದರಲ್ಲಿ ಹಿಂದಿನ ಸೈಡ್ ನೋಡ್ಕೋಬಹುದು ಮೈಕ್ರೋ USB ಪಿನ್, ಮತ್ತೆ ಇಲ್ಲಿ ಮೇನ್ ಸ್ವಿಚ್ ಆನ್ ಕೀ ಕೊಡ್ತಾ ಇದಾರೆ. ಒಂದ್ಸರಿ ತೋರಿಸಿ ನಿಮ್ಗೆ ಇದು ಆನ್ ಆಗುತ್ತೆ. ಓಹೋ, ಇದು 1ನೇ ಮೋಡ್ ಇದೆ, 2ನೇ ಮೋಡು. ಸರ್ ಪವರ್ ತೋರಿಸಿ ನಿಮ್ಗೆ. ಎಸ್, ಇದು ನೋಡ್ಕೋಬಹುದು, ನಿಲ್ತಾ ಇಲ್ಲ, ಮಾಡಿಸ್ತಾ ಇಲ್ಲ. ಸೊ ಈ ರೇಂಜಿಗೆ ಪವರ್ ಬರುತ್ತೆ ಇದರಲ್ಲಿ. ಎಸ್, ನೀವು ಇದನ್ನ ಹಾಕೊಂಡು ಈ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಸೊ ಫ್ಯಾನ್ ಮುಖದ ಮೇಲೆ ಗಾಳಿ ಬೇಕಾಯ್ತಂದ್ರೆ ಈ ರೀತಿ, ಅಥವಾ ಈ ರೀತಿ ಗಾಳಿ ಸ್ವಲ್ಪ ಬೇಕಾಯ್ತಪ್ಪ ಅಂದ್ರೆ ಆರಾಮ್ ಸೆಟ್ ಮಾಡ್ಕೋಬಹುದು. ಜಾಸ್ತಿ ಟೆನ್ಷನ್ ಆಯ್ತು ಅಂದ್ರೆ ಇದನ್ನ ಬಟ್ಟೆನ ಒಳಗಡೆ ಕೂಡ ಹಾಕೊಂಡಿರ್ಬೋದು ಆಯ್ತಾ. ಸೊ ಈ ರೀತಿ ಹಾಕೊಂಡ್ರಿ ಅಂತಂದ್ರೆ ಓ ಮ್ಯಾನ್, ಶರ್ಟ್ ಒಳಗಡೆ ಗಾಳಿ ಹೋಗ್ತಾ ಇದೆ. ಸುಮ್ನೆ ಹಂಗೆ ಟ್ರೈ ಮಾಡಿದೆ, ಫುಲ್ ಒಳಗಡೆ ಕೂಲ್ ಆಗ್ತಾ ಇದೆ. ಕಾಂಪಿಟೇಷನ್ ಸ್ಟಾರ್ಟ್ ಏನಂತೆ. ಸೊ ಇದ್ರ ಮೇನ್ ಯೂಸೇಜ್ ಏನಪ್ಪಾ ಅಂದ್ರೆ, ನೀವು ಸ್ಪೋರ್ಟ್ಸ್ ಮ್ಯಾನ್ ಇದೀರಾ, ಅಥವಾ ನೀವೆಲ್ಲರೂ ಗದ್ದೆದಲ್ಲೆಲ್ಲ ಕೆಲಸ ಮಾಡ್ತೀರಾ, ನಿಮ್ ಕಂಟಿನ್ಯೂಸ್ ಆಗಿ ಕೆಲಸ ಬಿಸಿಲಲ್ಲಿ ಇರತ್ತಾ. ಸೊ ಸ್ಪೋರ್ಟ್ಸ್ ಬಿಸಿಲಲ್ಲಿ ಟ್ರೆಕ್ಕಿಂಗ್ಗೆ ಡೆಫಿನೆಟ್ಲಿ ಇದೊಂದು ಬೆಸ್ಟ್ ಆಪ್ಷನ್. ನೀವು ಇಲ್ಲೇ ಇದೇ ವೆಬ್ಸೈಟ್ ಅಲ್ಲಿ ತಗೊಳ್ಬಿಡಿ, ಬಟ್ ಬೇರೆ ಕಡೆ ತಗೊಳ್ಳಿ, ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದೆ. ಒಂದ್ಸರ್ತಿ ಈ ಗ್ಯಾಜೆಟ್ ನ ಟ್ರೈ ಮಾಡಿ. ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಎಸ್, ಇದು 46 ಪೀಸಸ್ ಇರುವಂತ ಈ ಸಾಕೆಟ್ ಕಿಟ್ ನೀವು ಏನ್ ಬೇಕಾದ್ರೂ ಕರಿಬಹುದು. ಸೊ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಈ ಗ್ಯಾಜೆಟ್ ನಿಮ್ಮ ಹತ್ರ ಏನಾದ್ರು ಇದೆಯಪ್ಪ ಅಂತಂದ್ರೆ, ನಿಮ್ ಹೀರೋ ಹೋಂಡಾ ಬೈಕ್ ಆಗಿರ್ಲಿ, ಹೀರೋ ಬೈಕ್ ಆಗಿರ್ಲಿ, ಎಲ್ಲಾ ನಟ್ ಬೋಲ್ಟ್ಸ್ಗಳು ಇದರಿಂದ ಓಪನ್ ಮಾಡಬಹುದು. ಇದ್ರ ಬೆಲೆ ಕೇವಲ 305 ರೂಪಾಯಿ. ಎಸ್, ಓಪನ್ ಮಾಡಿದ ತಕ್ಷಣ ನೋಡ್ಕೋಬಹುದು. ಸೊ ಈ ರೀತಿಯಾಗಿರುವಂತ ಒಂದು ಪ್ಲಾಸ್ಟಿಕ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದಾರೆ. ಎಸ್, ಇದನ್ನ ಓಪನ್ ಮಾಡ್ತಾ ಇದೀನಿ. ಓಹೋ, ಓ ಮ್ಯಾನ್, ಆಲ್ರೆಡಿ ಎಲ್ಲ ಬಿದ್ದೋಗಿದೆ, ಕೆಲವೊಂದು ಸೆಟ್ ಆಗಿದೆ, ಕೆಲವೊಂದು ಈ ರೀತಿ ಆಗಿದೆ. ಎಸ್, ಇದ್ರ ಜೊತೆ ಒಟ್ಟಾರೆ 5 ಹ್ಯಾಂಡಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೊಂಡು ಒಂದೊಂದೇ ನಟ್ ಬೋಲ್ಟ್ಸ್ ಗಳನ್ನ, ಸ್ಕ್ರೂ ಡ್ರೈವರ್ಸ್ ಗಳನ್ನ ಈ ರೀತಿ ಓಪನ್ ಮಾಡ್ಕೋಬಹುದು. ಸೊ ಒಟ್ಟಾರೆ ನಿಮಗೆ ಇಲ್ಲಿ 46 ನಾಬ್ಸ್ ಗಳು ಸಿಗ್ತಾ ಇದೆ. 21 ಏನಿದೆ ಇದು ಸಾಕೆಟ್ ನಾಬ್ಸ್ ನ ನೋಡ್ತಾ ಇದ್ವಿ. ತುಂಬಾ ಬೇರೆ ಬೇರೆ ಡಿಫ್ರೆಂಟ್ ಸೈಜ್ ಅಲ್ಲಿ ಕೂಡ ಇದೆ. ಇದ್ರ ಜೊತೆಗೇನೆ 2 ರಿಂದ 3 ಸ್ಲೈಡರ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದನ್ನ ನೀವು ಡಿಫಿಕಲ್ಟ್ ಜಾಗದಲ್ಲಿ ಕೂಡ ಆರಾಮಾಗಿ ಆಕ್ಸೆಸ್ ಮಾಡ್ಕೋಬಹುದು. ಇಷ್ಟೇನಂತ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾನು 300 ರೂಪಾಯಿ ಕೊಡ್ತೀನಿ ಅಂದ ತಕ್ಷಣ ಅಷ್ಟೊಂದು ಲೋ ಕ್ವಾಲಿಟಿ ಇದೆ ಅಂತ ಅನ್ಸಲ್ಲ. ಸೊ ಮಟೀರಿಯಲ್ಸ್ ಗಳನ್ನ ನೀವು ಕನೆಕ್ಟ್ ಮಾಡ್ಕೊಂಡು ಈಸಿ ಆಕ್ಸೆಸ್ ಮಾಡ್ಕೋಬಹುದು.
ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ಕೋಬಹುದು ಎಷ್ಟೊಂದು ಡಿಫ್ರೆಂಟ್ ಸೈಜ್ ಆಫ್ ಈ ಎಸೆಸರೀಸ್ ನಾನು ಇಲ್ಲಿ ನೋಡ್ತಾ ಇದ್ವಿ. ಸೊ ಪ್ರತಿಯೊಂದು ಸೈಜ್ ಅಲ್ಲಿ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಮತ್ತೆ ಈ ಸ್ಕ್ರೂ ಡ್ರೈವರ್ಸ್ ನ ಬಿಲ್ಡ್ ಮತ್ತು ನಾಬ್ಸ್ ನ ಕೂಡ ನೋಡ್ಕೋಬಹುದು. ಅಂತ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಎಸ್, ನಾನು ಇದನ್ನ ಎಲ್ಲಿ ಯೂಸ್ ಮಾಡ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಬಟ್ ಯೂಸ್ಫುಲ್ ಪ್ರಾಡಕ್ಟ್ನೇ ತರಿಸಬೇಕು, ನಾವು ಅದನ್ನೇ ಇಟ್ಕೊಳ್ಬೇಕು ಅನ್ನೋ ಸಲುವಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಡೆಫಿನೆಟ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇಂಥ ಗ್ಯಾಜೆಟ್ ಇರತ್ತೆ ಆಲ್ರೆಡಿ, ಅಥವಾ ಇರ್ಲಿಲ್ಲ ಅಂತಂದ್ರೆ ಒಂದು ಆಪ್ಷನ್ ಇಟ್ಕೊಂಡು ಇದನ್ನ ನೋಡ್ಕೋಬಹುದು. 305 ರೂಪಾಯಿಗೆ ಎಸ್, ಗುಡ್ ಪ್ರಾಡಕ್ಟ್. ಎಸ್, ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಇದು ಶೂಸ್ ಟ್ರ್ಯಾಕ್. 8 ಲೇಯರ್ಸ್ ನ ಶೂಸ್ ಟ್ರ್ಯಾಕ್ ಇದೆ. ನಂಬರ್ ಇದ್ರ ಬೆಲೆ ಕೇವಲ 304 ರೂಪಾಯಿ. ಎಸ್, ಇದನ್ನ ಓಪನ್ ಮಾಡೋಣ. ಓಹೋ ಎಸ್, ಬಾಕ್ಸ್ ಅಲ್ಲಿ ಏನೂ ಇಲ್ಲ. ಸೊ ಹಿಂಗೆ ಓಪನ್ ಮಾಡ್ಬೇಕಾ? ಓಹೋ ಎಸ್, ಒಂದೊಂದು ಸ್ಟೆಪ್ ಓಪನ್ ಆಗ್ತಾ ಇದೆ. ಪಕ್ಕಾ ಲೋಕಲ್ ಪ್ಲಾಸ್ಟಿಕ್ ಸ್ಮೆಲ್ ಬರ್ತಾ ಇದೆ. ಎಸ್ ಇದಿಷ್ಟೇ ಓಪನ್ ಆಗುತ್ತೆ. 4 ಫೀಟ್ ಇರ್ಬೋದು ಇದು. 4 ಫೀಟ್ ಏನೋ ಮ್ಯಾನ್, ಇಟ್ಟ ತಕ್ಷಣ ಬೀಳ್ತಾನೆ ಇದೆ ಇದು. ಪ್ರತಿಯೊಂದು ಸ್ಟೆಪ್ ಅಲ್ಲಿ ಲಾಕ್ ಮಾಡ್ಬೇಕು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಎಸ್, ಇವಾಗಾದ್ರೂ ನಿಲ್ಲತ್ತ ನೋಡೋಣ. ಸ್ವಲ್ಪ ಏನಾದ್ರು ಇಟ್ಟು ನೋಡೋಣ. ಏನಿಡು ನಿಲ್ತಾನೆ ಇಲ್ಲ ಇದು. ದೇವ್ರಾನೆ, ಇದು ಶೂಸ್ ಹಿಡ್ಕೊಳತ್ತೆ ಇಲ್ವಾ ಗೊತ್ತಿಲ್ಲ. ಈ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ತಲ್ಲ, ಶೂಸ್ ಹೆಂಗ್ ಹಿಡಿಯೋತಪ್ಪ. ಎಸ್, ಇದನ್ನ ನೋಡ್ಕೋಬಹುದು. ಈ ರೀತಿಯಾಗಿ ಮೂಲೆಯಲ್ಲಿ ನಾವು ತುಂಬಾ ಟೈಮ್ ತಗೊಂಡು ಇದನ್ನ ಸೆಟ್ ಮಾಡ್ಬಿಟ್ಟು ಕೆಲವೊಂದು ಮೆಟೀರಿಯಲ್ಸ್ಗಳನ್ನ ಇಟ್ಕೊಂಡಿದ್ವಿ. ಸೊ ಇದು ಸ್ಟೇಬಲ್ ಆಗಿ ಕೂಡ ಇದೆ, ಹೋಲ್ಡ್ ಮಾಡ್ತಾ ಇದೆ. ಬಟ್ ಸ್ವಲ್ಪ ನೀವು ಹೆವಿ ಮೆಟೀರಿಯಲ್ಸ್ ಹಾಕ್ತಾರಪ್ಪ ಅಂತಂದ್ರೆ ಸ್ವಲ್ಪ ಇದು ಅಲ್ಲಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಾಕಿ ಸ್ಟಿಲ್ ಇದು 300 ರೂಪಾಯಿ ಏನಿದೆ ಅದೇ ಕ್ವಾಲಿಟಿ, ಅದೇ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದೆ. ಬಟ್ ಅದು ಸರಿ ಹೋಗ್ತಾ ಇಲ್ಲ. ಎಸ್, ಇದು ಒಂದು ಲೆವೆಲ್ ಚೆನ್ನಾಗೂ ಇದೆ, ಕೆಡದಾಗೂ ಇದೆ. ಯೂಸ್ ಮಾಡೋರ್ ಮೇಲೆ ಡಿಪೆಂಡ್ ಇದೆ ಅಷ್ಟೇ. ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ಎಸ್, ಇದು RGB LED ಲೈಟ್. ಆಲ್ರೆಡಿ ಬಾಕ್ಸ್ ಓಪನ್ ಇದೆ, ನಾವು ಕೂಡ ಅನ್ಬಾಕ್ಸ್ ಮಾಡಿದ್ವಿ. ಎಸ್, ಇದು ನಮ್ಮ ಮೇನ್ ಪ್ರಾಡಕ್ಟ್. ಎಸ್, ನೀವು ನೋಡ್ಕೋಬಹುದು. ಇದ್ರ ಜೊತೆಗೆ ಮತ್ತೊಂದು ಖತರ್ನಾಕ್ ರಿಮೋಟ್ ಕಂಟ್ರೋಲ್ ಕೂಡ ಕೊಟ್ಟವ್ರೆ. ಪ್ಲಾಸ್ಟಿಕ್ ಅನ್ನ ತೆಗಿಯನತ್ತೆ. ರಿಮೋಟ್ ಕಂಟ್ರೋಲ್ ಎರಡು ಡಿಫ್ರೆಂಟ್ ಕಲರ್ಸ್ ಕೂಡ ಕೊಡ್ತಾ ಇದ್ರೆ. ಎಸ್, ಇದು ನಮ್ಮ ಮೇನ್ ಬಲ್ಬ್. ಫ್ರಂಟ್ ಗೆ ಇದು ಸ್ಪೀಕರ್ ಕೂಡ ಇದೆ. ಮತ್ತೆ ನಿಮ್ಗೆ ಇದರಲ್ಲಿ LED ಇಲ್ಲಿಂದ ಮಾತ್ರ ಇಷ್ಟೊಂದು ಚಿಕ್ಕ ಸ್ಪೇಸ್ ಅಲ್ಲಿ ಇದು ಎಷ್ಟೊಂದು ಹೆವಿ ಬೆಳಕು ಕೊಡತ್ತಾ ಇಲ್ವಾ ಅನ್ನೋದೇ ಡೌಟು. ಸೊ ಬನ್ನಿ ಇದನ್ನ ಅಸಲಿ ಟೆಸ್ಟ್ ಮಾಡೋಣ. ಸೊ ಎಸ್, ನಾನು ಇದನ್ನ ಔಟ್ಡೋರ್ ಸೆಟ್ ಮಾಡಿದೀನಿ. ಸೊ ಒಂದು ಲೆವೆಲ್ಗೆ ಬೆಳಕು ಕೊಡ್ತಾ ಇದೆ ಮತ್ತು ರಿಮೋಟ್ ಕಂಟ್ರೋಲ್ ಕೂಡ ಹತ್ತರಿಂದ ಆಪರೇಟ್ ಆಗುತ್ತೆ. ತುಂಬಾ ದೂರದಿಂದ ಇದು ಆಪರೇಟ್ ಕೂಡ ಆಗಲ್ಲ. ಸೊ ಇದನ್ನ ಆನ್ ಆಫ್ ಮಾಡ್ಕೋಬಹುದು. ಇಷ್ಟೇ ಬ್ಲೂಟೂತ್ ಕನೆಕ್ಟಿವಿಟಿ, ಅದು ನಿಮ್ಮ ಸ್ಮಾರ್ಟ್ ಫೋನ್ ಜೊತೆ ಕನೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಸಾಂಗ್ಸ್ ಗಳನ್ನ ಕೂಡ ಕೇಳ್ಕೋಬಹುದು. ಎಸ್, ಇದು ಒಂದು ಲೆವೆಲ್ಗೆ ಚೆನ್ನಾಗಿರುವಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಇದನ್ನ ಕೇವಲ 154 ರೂಪಾಯಿಗೆ DeoDap ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದೆ. ಎಸ್, ನೀವು ಹುಡುಕ್ತಿದ್ದೀರಾ ಅಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ರೀಲ್ ಕೂಡ ಮಾಡಿದ್ದೆ. ಆ ಗ್ಯಾಜೆಟ್ ನೀವು ನೋಡಿರ್ಬೋದು, ತಗೊಂಡಿರ್ಬೋದು ಕೂಡ. ಬಜೆಟ್ ಅಲ್ಲಿ ಚೈನೀಸ್ ಪ್ರಾಡಕ್ಟ್ಸ್ ಓಕೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಕ್ ಹೋಗ್ಬಿಡಿ. ಸುಮ್ಮನೆ ಯೂಸ್ ಮಾಡಬೇಕು, ಮಜಾ ಮಾಡಬೇಕು, ಯೂಸ್ ಅಂಡ್ ಥ್ರೋ ಪ್ರಾಡಕ್ಟ್ ತರನೇ ಯೂಸ್ ಮಾಡಬೇಕು. ಎಸ್, ಈ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೋಪ್ಫುಲಿ ನಿಮ್ಗೆ ಈ ಪ್ರಾಡಕ್ಟ್ಸ್ ಗಳಲ್ಲಿ ಯಾವ್ದು ಇಷ್ಟ ಆಗಿದೆ, ಕೆಲವೊಂದು ಕೆಟ್ಟದೋಗಿದೆ, ಕೆಲವೊಂದು ಏನೋ ಖರಾಬೇ ಆಗಿದೆ. ನಾವು ಆರ್ಡರ್ ಮಾಡಿದ್ರು ಕೂಡ ಕೊಟ್ಕೋಸವ್ರೆ. ಸೊ ಬಟ್ ಫಾರ್ ಶೋರ್ ನೀವು ರಿಸ್ಕ್ ತಗೊಂಡು ಮಾತ್ರ ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿ. ಸೊ ಇದು ಜೆನ್ಯೂನ್ ವೆಬ್ಸೈಟ್ ಇದೆ ಅಂತ ಕೂಡ ನಾವು ಟ್ರಸ್ಟ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಫಸ್ಟ್ ಟೈಮ್ ಹಾಕಿದ್ವಿ ಕಳಿಸಿದ್ರು, 2ನೇ ಟೈಮ್ ಹಾಕಿದ್ವಿ ಕಳಿಸಿದ್ರು, 3ನೇ ಟೈಮ್ 3ನೇ ಸಿರೀಸ್ ಕೂಡ ನಾನು ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಳ್ಳೆ ಗ್ಯಾಜೆಟ್ನ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ನೀವು ಆರ್ಡರ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಓನ್ ರಿಸ್ಕ್ ಮೇಲೇ ಆರ್ಡರ್ ಮಾಡಿ. ಸೊ ಡೈರೆಕ್ಟ್ಲಿ ಯಾವುದಾದ್ರು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇದರಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಸೊ ಬಾಕಿ ನಿಮಗೆ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟೆಲ್ಲ ನಾವು ಏನು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಬೇಕು DeoDap ಅಲ್ಲಿ ಅದ್ರ ಲಿಂಕ್ ಕೂಡ ಅಥವಾ ಪ್ರಾಡಕ್ಟ್ನ ಹೆಸರು ಕೂಡ ನೀವು ಕಮೆಂಟ್ ಮಾಡ್ಕೋಬಹುದು. ಸಿಗೋಣ ನೆಕ್ಸ್ಟ್ ಒನ್. ನಮಸ್ಕಾರ.